ಕುರ್ಚಿ ಭವಿಷ್ಯಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಡಿಸಿಎಂ ದೆಹಲಿ ಪ್ರಯಾಣಕ್ಕೆ ಮುಹೂರ್ತ ಫಿಕ್ಸ್ ಆಯ್ತಾ? ಹೈಕಮಾಂಡ್ ಬುಲಾವ್ ನೀಡಿದ್ರೆ ದೆಹಲಿಗೆ ಹೋಗೋದಾಗಿ ಸೂಚನೆ ಏನಾದರೂ ಕೊಟ್ರ ಡಿಕೆ ಶಿವಕುಮಾರ್? ಯಾವಾಗ ಕರೆಸ್ತೀವಿ ಅಂತ ಫೋನ್ ಮಾಡಿ ಹೇಳಿದ್ದಾರೆ, ಇಬ್ರು ಹೋಗ್ತೀವಿ, ಅವ್ರು ಕರೀದೆ ನಾವು ಹೋಗೋಕ್ಕಾಗುತ್ತಾ ಅಂತ ಡಿಕೆಶಿ ಹೇಳಿದ್ರು. ಹೈಕಮಾಂಡ್ ಕರೆಯದೆ ಹೋಗೋಕ್ಕಾಗುತ್ತಾ ಅಂತ ಡಿಕೆ ಹೇಳಿದ್ರು. ಕುರ್ಚಿ ಬದಲಾವಣೆಗೆ ಫಿಕ್ಸ್ ಆಯ್ತಾ ಮುಹೂರ್ತ ಅನ್ನಿಸ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಸಮ್ಮುಖದಲ್ಲೇ ಗೊಂದಲಕ್ಕೆ ತೆರೆ ಎಳಿತಾರಾ? ಹಲವು ಪ್ರಶ್ನೆಗಳಿದ್ದಾವೆ. ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಸಣ್ಣದಾಗಿ ಸುಳಿವನ್ನ ಕೊಡ್ತಾ ಇದ್ದಾರಾ ಅಂತ. ಮಂಗಳವಾರ ದೆಹಲಿಗೆ ಡಿಸಿಎಂ ಡಿಕೆಶಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಕೇಂದ್ರದ ನೀರಾವರಿ ಇಲಾಖೆ ಸಭೆಯಲ್ಲಿ ಭಾಗಿಯಾಗೋದಕ್ಕೆ. ದೆಹಲಿ ಭೇಟಿ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಸ್ಪಷ್ಟನೆ ಕೊಟ್ಟರು. ಕುರ್ಚಿ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ ಅಂತ ಅನ್ನಿಸ್ತಾ ಇದೆ. ಸಿಎಂ ಡಿಸಿಎಂ ದೆಹಲಿಯ ಪ್ರಯಾಣಕ್ಕೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಮಂಗಳವಾರ ದೆಹಲಿಗೆ ಹೋಗ್ತಾ ಇರೋದು ನೀರಾವರಿ ವಿಚಾರಕ್ಕೆ. ಕೇಂದ್ರದ ವಾಟರ್ ಡಿಪಾರ್ಟ್ಮೆಂಟ್ ಅವ್ರು ಕರೆದಿದ್ದಾರೆ. ಮಹದಾಯಿ, ಮೇಕೆದಾಟು, ಅಪ್ಪರ್ ಭದ್ರಾ ಬಗ್ಗೆ ಚರ್ಚೆ ಮಾಡಬೇಕು ಅಂತ. ನಿಮಗೆ ತಿಳಿಸ್ದೆ ನಾನು ದೆಹಲಿಗೆ ಹೋಗಲ್ಲ, ನಾನಂತೂ ಕದ್ದು ಹೋಗಲ್ಲ ಅಂತ ಡಿಕೆಶಿ ಮಾತನಾಡಿದ್ದಾರೆ. ಸೊ ಹೈಕಮಾಂಡ್ಗೆ ಹೋಗ್ತಾ ಇರೋದು, ದೆಹಲಿಗೆ ಹೋಗಿ ಹೈಕಮಾಂಡ್ನ ಭೇಟಿ ಮಾಡುವಂಥ ವಿಚಾರಕ್ಕೆ ಸದ್ಯಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಕುರ್ಚಿ ಭವಿಷ್ಯಕ್ಕೆ ಎಲ್ಲೋ ಒಂದು ಕಡೆ ಕೌಂಟ್ ಡೌನ್ ಶುರುವಾಗಿದೆಯಾ ಅಂತ ಅನ್ನಿಸ್ತಾ ಇದೆ. ಹೈಕಮಾಂಡ್ ಕರೆದ್ರೆ ನಾನು ಸಿಎಂ ಇಬ್ರು ಒಟ್ಟಿಗೆ ಹೋಗ್ತೀವಿ, ಇಬ್ರು ಒಟ್ಟಿಗೆ ಕರಿತೀವಿ ಅಂತ ಹೇಳಿದ್ದಾರೆ. ಅವ್ರು ಕರೀದೆ ನಾವು ಹೋಗೋಕ್ಕಾಗುತ್ತಾ ಅಂತ ಡಿಕೆ ಶಿವಕುಮಾರ್ ಮಾತನಾಡಿದ್ರು. ಒಟ್ಟಾರೆಯಾಗಿ ಕುರ್ಚಿ ಕದನ ಏನು ನಡೀತಾ ಇತ್ತು, ಒಂದು ಕಡೆ ಟೆಂಪಲ್ ರನ್ ಆಗ್ತಾ ಇದೆ, ಇನ್ನೊಂದು ಕಡೆ ಸುಳಿವು ಕೊಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಹೈಕಮಾಂಡ್ ಬುಲಾವ್ ನೀಡೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಹೇಳಿಬಿಟ್ಟೇ ಹೋಗ್ತೀವಿ, ಕದ್ದಂತೂ ಹೋಗಲ್ಲ ನಾನು ಅಂತ ಡಿಕೆಶಿ ಮಾತನಾಡಿದ್ದಾರೆ. ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ, ಜೊತೆಗೆ ಹೈಕಮಾಂಡ್ ನನ್ನ ಪರವಾಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಮಾತನಾಡಿದ ಮೇಲೆ ಡಿಕೆ ಶಿವಕುಮಾರ್ ಅದರ ಮಾಹಿತಿಯನ್ನು ಪಡ್ಕೊಂಡು ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ, ಒಪ್ಪಂದದಂತೆ ನಾವು ನಡ್ಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸೊ ಈಗ ಮಂಗಳವಾರ ದೆಹಲಿಗೆ ಹೋಗ್ತಾ ಇರೋದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಂದ್ರದ ನೀರಾವರಿ ಇಲಾಖೆ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಕುರ್ಚಿ ಕದನಕ್ಕೆ ಇನ್ನೇನು ತೆರೆ ಬೀಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾವಾಗ ಕರೆಸ್ತೀವಿ ನಾವು ಅಂತ ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೈಕಮಾಂಡ್ನವರು. ಅವ್ರು ಫೋನ್ ಮಾಡಿದಾಗ ನಾವಿಬ್ರು ಜೊತೆಯಲ್ಲೇ ಹೋಗ್ತೀವಿ, ಅವ್ರು ಕರೀದೆ ನಾವು ಹೇಗೆ ಹೋಗೋಕ್ಕಾಗುತ್ತೆ, ಈಗ ನಾನು ಹೋಗ್ತಾ ಇರೋದು ಕೇಂದ್ರದ ನೀರಾವರಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಡಿಸಿಎಂ ಮಾತನಾಡಿದ್ದಾರೆ. ಮಂಗಳವಾರ ಹೋಗ್ತೀರಿ. ಮಂಗಳವಾರ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಅನೇಕ ವಿಚಾರಗಳನ್ನ, ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡ್ದು, ಮತ್ತು ಮೇಕೆದಾಟು, ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರದು, ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನಾನು ಮಂಗಳವಾರ ಹೋಗ್ತೀನಿ. ಮಂಗಳವಾರ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ. ಅವತ್ತು